ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಎಂದಿಗೂ ಸೋಲದ ಮುಸ್ಲಿಂ ಲೀಗ್ ಕಳೆದ 15 ವರ್ಷಗಳಲ್ಲಿ ಪ್ರಾಬಲ್ಯ ಸಾಧಿಸುತ್ತಾ ಬಂದಿದೆ ಐಯುಎಂಎಲ್. 2026ರ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಯುಡಿಎಫ್ ನಿರ್ಣಾಯಕ ಗೆಲುವು ಸಾಧಿಸಿರುವಾಗ ಅದರ ದೀರ್ಘಕಾಲದ ಪಾಲುದಾರ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನ ಅಸಾಮಾನ್ಯ ಕಾರ್ಯಕ್ಷಮತೆಯ ಬಗ್ಗೆಯೂ ಹೇಳಬೇಕಿದೆ. ಪ್ರಸ್ತುತ ಅಧಿಕೃತ ಚುನಾವಣಾ ಆಯೋಗದ ಟ್ರೆಂಡ್ ಪ್ರಕಾರ ಐಯುಎಂಎಲ್ ಸ್ಪರ್ಧಿಸಿದ 27 ಸ್ಥಾನಗಳ ಪೈಕಿ 23 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ. ಇದು 140 ಸದಸ್ಯರ ಕೇರಳ ವಿಧಾನಸಭೆಯಲ್ಲಿ ಮೂರನೇ ಅತಿದೊಡ್ಡ ಏಕಪಕ್ಷವಾಗುವ ಹಾದಿಯನ್ನ ಸುಗಮಗೊಳಿಸುತ್ತದೆ. 10 ಸ್ಥಾನಗಳಲ್ಲಿ ಸಿಪಿಐ ಮುನ್ನಡೆ ಸಾಧಿಸಿದೆ. ವೈಯಕ್ತಿಕ ಪಕ್ಷದ ಸ್ಥಾನಗಳಲ್ಲಿ ಕಾಂಗ್ರೆಸ್ 61 ಮತ್ತು ಸಿಪಿಐಎಂ 28 ಸ್ಥಾನಗಳಲ್ಲಿ ಮಾತ್ರ ಮುಂದಿದೆ. 28 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿರುವ ಸಿಪಿಐಎಂ ಐಯುಎಂಎಲ್ಗಿಂತ ಸುಮಾರು 5 ಪಟ್ಟು ಹೆಚ್ಚು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದೆ. ಪ್ರಸ್ತುತ ಟ್ರೆಂಡ್ಗಳ ಮೇಲೆ ಲೀಗ್ನ ಸ್ಟ್ರೈಕ್ ದರವು ಅದರ ಸ್ಪರ್ಧಿಸಿದ ಸ್ಥಾನಗಳಲ್ಲಿ 85%ಕ್ಕಿಂತ ಹೆಚ್ಚು. ಒಂದು ವೇಳೆ ಈಗ ಇರುವ ಮುನ್ನಡೆ ಅಭ್ಯರ್ಥಿಯ ಗೆಲುವಾಗಿ ಮಾರ್ಪಾಡಾದರೆ 2011ರಲ್ಲಿ ದಾಖಲೆಯ 20 ಸ್ಥಾನಗಳನ್ನು ಗೆದ್ದ ನಂತರ ಇದು ಐಯುಎಂಎಲ್ನ ಅತ್ಯುತ್ತಮ ಪ್ರದರ್ಶನವಾಗಲಿದೆ. 2021ರಲ್ಲಿ ಅದು 15 ಸ್ಥಾನಗಳನ್ನು ಗಳಿಸಿತ್ತು. ಐಯುಎಂಎಲ್ ಪ್ರಸ್ತುತ ಮುನ್ನಡೆಯಲ್ಲಿರುವ 23 ಕ್ಷೇತ್ರಗಳಲ್ಲಿ ಭೌಗೋಳಿಕ ನೆಲೆಯಲ್ಲಿ ಸ್ಥಿರತೆಯೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ. ವಳ್ಳಿಕುಂದುವಿನಲ್ಲಿ ಟಿವಿ ಇಬ್ರಾಹಿಂ 19,411 ಮತಗಳಿಂದ ಮುನ್ನಡೆ ಸಾಧಿಸಿದ್ದಾರೆ. ಮಂಕಡಾದಲ್ಲಿ ಮಂಜಲಂಕುಳಿ ಅಲಿ 17,360 ಮತಗಳಿಂದ ಮುನ್ನಡೆ ಸಾಧಿಸಿದ್ದಾರೆ. ಮಲಪ್ಪುರಂನಲ್ಲಿ ಪಿಕೆ ಕುಂಜಾಲಿಕುಟ್ಟಿ 16,203 ಮತಗಳಿಂದ ಮುನ್ನಡೆ ಸಾಧಿಸಿದ್ದಾರೆ. ಎರ್ನಾಡ್, ಪೆರಿಂದಲ್ಮನ್ನ, ಮನ್ನಾರ್ಕಾಡ್, ಮಂಜೇಶ್ವರ ಮತ್ತು ತಾನೂರ್ಗಳಲ್ಲಿಯೂ ಬಲವಾದ 5 ಅಂಕಿಗಳ ಅಂತರ ದಾಖಲಾಗಿದೆ. ಕಾಸರಗೋಡು, ಕೋಳಿಕೋಡ್, ಮಲಪ್ಪುರಂ, ಪಾಲಕ್ಕಾಡ್, ತ್ರಿಶೂರ್, ಎರ್ನಾಕುಲಂ ಮತ್ತು ಕಣ್ಣೂರು ಜಿಲ್ಲೆಗಳಲ್ಲಿ ಪಕ್ಷ ಮುನ್ನಡೆ ಸಾಧಿಸಿದೆ. ಇದು ಐಯುಎಂಎಲ್ ತನ್ನ ಮಲಪ್ಪುರಂ ಹೃದಯ ಭಾಗವನ್ನ ಮೀರಿ ನಿರ್ಮಿಸಿರುವ ಭೌಗೋಳಿಕ ವಿಸ್ತಾರವನ್ನ ಪ್ರತಿಬಿಂಬಿಸುತ್ತದೆ. 3 ಕ್ಷೇತ್ರಗಳಲ್ಲಿ ನಿಕಟ ಪೈಪೋಟಿ ಮುಂದುವರೆದಿದೆ. ಕಾಸರಗೋಡ್ನಲ್ಲಿ ಕಲ್ಲಟ್ರ ಮಾಹಿನ್ ಹಾಜಿ ಜಯಗಳಿಸಿದ್ದಾರೆ. ಗುರುವಾಯೂರುವಿನಲ್ಲಿ ಸಿಎಚ್ ರಶೀದ್ 624 ಮತಗಳಿಂದ ಮುನ್ನಡೆಯಲ್ಲಿದ್ದಾರೆ. ಕಳಮಶ್ಶೇರಿಯಲ್ಲಿ ಅಡ್ವೊಕೇಟ್ ವಿಇ ಅಬ್ದುಲ್ ಗಫೂರ್ 2,497 ಮತಗಳಿಂದ ಮುನ್ನಡೆಯಲ್ಲಿದ್ದಾರೆ. ಐಯುಎಂಎಲ್ ತನ್ನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕಣಕ್ಕಿಳಿಸಿದ 2 ಮಹಿಳಾ ಅಭ್ಯರ್ಥಿಗಳಲ್ಲಿ ಒಬ್ಬರಾದ ಅಡ್ವೊಕೇಟ್ ಫಾತಿಮಾ ತಹ್ಲಿಯಾ ಪೆರಂಬ್ರಾದಲ್ಲಿ 5,289 ಮತಗಳಿಂದ ಮುನ್ನಡೆಯಲ್ಲಿದ್ದಾರೆ. 7 ದಶಕಗಳ ರಚನಾತ್ಮಕ ಸ್ಥಿರತೆ. ವಿಭಜನೆಯ ನಂತರ ಅಖಿಲ ಭಾರತ ಮುಸ್ಲಿಂ ಲೀಗ್ನ ಭಾರತೀಯ ಉತ್ತರಾಧಿಕಾರಿಯಾಗಿ ಐಯುಎಂಎಲ್ ಅನ್ನ 1948 ಮಾರ್ಚ್ 10ರಂದು ಮದ್ರಾಸ್ನಲ್ಲಿ ರಚಿಸಲಾಯಿತು. ಇದು 1951 ಸೆಪ್ಟೆಂಬರ್ 1ರಂದು ತನ್ನ ಪ್ರಸ್ತುತ ಹೆಸರು ಮತ್ತು ಸಂವಿಧಾನವನ್ನ ಅಳವಡಿಸಿಕೊಂಡಿತು. 1952ರ ಆರಂಭದಿಂದಲೂ ಐಯುಎಂಎಲ್ ಭಾರತೀಯ ಸಂಸತ್ತಿನಲ್ಲಿ ಪ್ರಾತಿನಿಧ್ಯವನ್ನ ಹೊಂದಿದೆ. ಕೇರಳದಲ್ಲಿ ಇದು ಮುಸ್ಲಿಂ ಸಮುದಾಯ ಆಧಾರಿತ ಪಕ್ಷವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಇದು ಬಹುತೇಕವಾಗಿ ಪ್ರಜಾಪ್ರಭುತ್ವ ಸಮ್ಮಿಶ್ರ ರಾಜಕೀಯದ ಮೂಲಕ ಕಾರ್ಯನಿರ್ವಹಿಸುತ್ತಿದೆ. ಇದು ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ನೊಂದಿಗೆ ಸ್ಥಿರವಾಗಿ ಹೊಂದಾಣಿಕೆ ಮಾಡಿಕೊಂಡಿದೆ. ಕೇರಳ ವಿಧಾನಸಭೆಯಲ್ಲಿ ಪಕ್ಷವು ತನ್ನ ಸ್ಥಾನಗಳ ಸಂಖ್ಯೆಯನ್ನ 1982ರಲ್ಲಿ 14 ಸ್ಥಾನಗಳಿಂದ 2011ರಲ್ಲಿ 20 ಸ್ಥಾನಗಳಿಗೆ ಹೆಚ್ಚಿಸಿದೆ. 2011ರ ಅಂಕಿಅಂಶ ನೋಡಿದ್ರೆ ಇದು ಸ್ಪರ್ಧಿಸಿದ 23 ಸ್ಥಾನಗಳಲ್ಲಿ 20 ಸ್ಥಾನಗಳನ್ನ ಗೆದ್ದಿದ್ದು ಪಕ್ಷದ ಅತ್ಯುತ್ತಮ ಫಲಿತಾಂಶವಾಗಿ ಉಳಿದಿದೆ. ಇಂದಿನ ಪ್ರವೃತ್ತಿಗಳು ಅದನ್ನ ಮೀರಿಸಬಹುದು ಎಂದು ಸೂಚಿಸುತ್ತವೆ. 2026ರ ಚುನಾವಣಾ ಪ್ರಚಾರ. 2026ರ ಚುನಾವಣೆಯಲ್ಲಿ ಐಯುಎಂಎಲ್ 27 ಸ್ಥಾನಗಳಲ್ಲಿ ಸ್ಪರ್ಧಿಸಿದೆ. ರಾಜ್ಯಾಧ್ಯಕ್ಷ ಪಾಣಕಾಡ್ ಸಾದಿಕ್ ಅಲಿ ಶಿಹಾಬ್ ತಂಗಳ್ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದು, ಕಿರಿಯ ಮತ್ತು ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನ ಹೆಚ್ಚಿಸಲು ಪ್ರಜ್ಞಾಪೂರ್ವಕ ಪ್ರಯತ್ನವನ್ನ ಎತ್ತಿ ತೋರಿಸಿದ್ದಾರೆ. ಪಕ್ಷದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ 2 ಮಹಿಳಾ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಲಾಯಿತು. ಹಿರಿಯ ನಾಯಕ ಪಿಕೆ ಕುಂಜಾಲಿಕುಟ್ಟಿ ಅವರನ್ನ ಮಲಪ್ಪುರಂನಿಂದ, ಕೆಎಂ ಶಾಜಿ ಅವರನ್ನ ವೇಂಗರದಿಂದ ಕಣಕ್ಕಿಳಿಸಲಾಗಿದೆ. ಕೇಂದ್ರದ ಮಾಜಿ ಸಚಿವ ಮತ್ತು ಲೀಗ್ನ ಅತ್ಯಂತ ಹಿರಿಯ ಚುನಾವಣಾ ಮುಖವಾದ ಕುಂಜಾಲಿಕುಟ್ಟಿ ಪ್ರಸ್ತುತ ಮಲಪ್ಪುರಂನಲ್ಲಿ 5,000ಕ್ಕೂ ಹೆಚ್ಚು ಮತಗಳಿಂದ ಮುನ್ನಡೆಯಲ್ಲಿದ್ದಾರೆ. ಮಲಪ್ಪುರಂನಲ್ಲಿ ಹಿಡಿತ. ಐಯುಎಂಎಲ್ನ ಪ್ರಾಥಮಿಕ ನೆಲೆ ಮತ್ತು ಅದು ಹೆಚ್ಚು ಪ್ರಭಾವ ಬೀರುವ ಜಿಲ್ಲೆಯಾದ ಮಲಪ್ಪುರಂನಲ್ಲಿ ಆರಂಭಿಕ ಟ್ರೆಂಡ್ಗಳು ಹೆಚ್ಚಿನ ಕ್ಷೇತ್ರಗಳಲ್ಲಿ ಪಕ್ಷವು ಮುನ್ನಡೆ ಸಾಧಿಸುವುದನ್ನು ತೋರಿಸುತ್ತವೆ. ಕೇರಳದ ಮಲಬಾರ್ ಪ್ರದೇಶದಾದ್ಯಂತ ಅದರ ಭೌಗೋಳಿಕ ಹರಡುವಿಕೆಯನ್ನ ಪ್ರತಿಬಿಂಬಿಸುವ ಕೋಳಿಕೋಡ್, ಪಾಲಕ್ಕಾಡ್ ಮತ್ತು ಕಣ್ಣೂರು ಜಿಲ್ಲೆಗಳಲ್ಲಿಯೂ ಲೀಗ್ ಬಲವಾಗಿ ಮುನ್ನಡೆ ಸಾಧಿಸಿದೆ. ಇದೇ ಪ್ರವೃತ್ತಿಗಳು ಮುಂದುವರೆದ್ರೆ ವಿಧಾನಸಭೆಯಲ್ಲಿ ಮೂರನೇ ಅತಿದೊಡ್ಡ ಪಕ್ಷವಾಗಿ ಐಯುಎಂಎಲ್ನ ಸ್ಥಾನವು ಸಾಂಕೇತಿಕತೆಯನ್ನ ಮೀರಿ
ಪ್ರಾಯೋಗಿಕ ಮಹತ್ವವನ್ನು ಪಡೆಯುತ್ತದೆ. ಯುಡಿಎಫ್ ಸರ್ಕಾರದಲ್ಲಿ ಲೀಗ್ನ ಸ್ಥಾನಗಳ ಎಣಿಕೆಯು ಅದರ ಕ್ಯಾಬಿನೆಟ್ ಖಾತೆಗಳ ಪಾಲು ಮತ್ತು ಸಮ್ಮಿಶ್ರ ಮಾತುಕತೆಗಳಲ್ಲಿ ಅದರ ತೂಕವನ್ನು ನೇರವಾಗಿ ನಿರ್ಧರಿಸುತ್ತದೆ. 2021ರಲ್ಲಿ 15 ಸ್ಥಾನಗಳಿಂದ ಈಗ 23 ಸ್ಥಾನಗಳನ್ನು ಹೊಂದಿರುವ IUML 2011ರ ಜನಗಣತಿಯ ಪ್ರಕಾರ ಕೇರಳ ಜನಸಂಖ್ಯೆಯಲ್ಲಿ ಮುಸ್ಲಿಮರು 26.56%ರಷ್ಟಿದ್ದಾರೆ. ಮುಸ್ಲಿಂ ಮಹಿಳೆಯರ ಸಂಖ್ಯೆ ಲಭ್ಯವಿಲ್ಲದಿದ್ದರೂ ಕೇರಳದಲ್ಲಿ ಲಿಂಗಾನುಪಾತವು 1000 ಪುರುಷರಿಗೆ 1084 ಮಹಿಳೆಯರು ಎಂದಿದೆ. 1996ರಲ್ಲಿ IUML ತನ್ನ ಮೊದಲ ಮಹಿಳಾ ಅಭ್ಯರ್ಥಿ ಕಮರುನ್ನಿಸಾ ಅನ್ವರ್ ಅವರನ್ನ ಕೋಳಿಕೋಡ್ ಕ್ಷೇತ್ರದಿಂದ ಕಣಕ್ಕಿಳಿಸಿತು. ಅವರು CPIMನ ಎಲಮರಂ ಕೆರೀಂ ವಿರುದ್ಧ ಸೋತರು. 2021ರಲ್ಲಿ ಹಿರಿಯ IUML ನಾಯಕಿ ನೂರ್ಬಿನಾ ರಶೀದ್ ಅವರನ್ನ ಕೋಳಿಕೋಡ್ ಕ್ಷೇತ್ರದಿಂದ ಕಣಕ್ಕಿಳಿಸಲಾಯಿತು. ಅವರು LDFನ ಅಹಮದ್ ದೇವರ್ಕೋವಿಲ್ ವಿರುದ್ಧ 12,000ಕ್ಕೂ ಹೆಚ್ಚು ಮತಗಳಿಂದ ಸೋತರು. UDF ಮತ್ತು LDF ಅಂತಿಮ ಸಂಖ್ಯೆಯನ್ನ ಲೆಕ್ಕಿಸದೆ IUML ಸ್ಥಿರ ಪ್ರದರ್ಶನ ನೀಡಿದೆ ಎಂದು ಸಮೀಕ್ಷೆಯ ದತ್ತಾಂಶಗಳು ತೋರಿಸುತ್ತವೆ. 2016ರಲ್ಲಿ ಪಕ್ಷವು 18 ಸ್ಥಾನಗಳನ್ನು ಗಳಿಸಿತು. ಅದು ಒಟ್ಟು ಮತ ಹಂಚಿಕೆಯಲ್ಲಿ 7.4% ಗಳಿಸಿತು. IUML ಕಾಂಗ್ರೆಸ್ ನೇತೃತ್ವದ UDFನ ಪ್ರಮುಖ ಪಾಲುದಾರರಾಗಿದ್ದು ಸತತ ವಿಧಾನಸಭಾ ಮತ್ತು ಇತರ ಚುನಾವಣೆಗಳಲ್ಲಿ ಸ್ಥಿರ ಪ್ರದರ್ಶನ ನೀಡಿದೆ. ಪಕ್ಷವು ರಾಷ್ಟ್ರೀಯ ಮಟ್ಟದಲ್ಲಿಯೂ ಇಂಡಿಯಾ ಮೈತ್ರಿಕೂಟದ ಭಾಗವಾಗಿದೆ. IUML ರಾಷ್ಟ್ರೀಯ ಮಟ್ಟದಲ್ಲಿ ಇಂಡಿಯಾ ಫ್ರಂಟ್ನ ಪಾಲುದಾರ ಮತ್ತು ಕೇರಳದಲ್ಲಿ ಅದು UDFನೊಂದಿಗೆ ಇದೆ. ಇಲ್ಲಿ ಕೇರಳದಲ್ಲಿ ನಮ್ಮ ಪ್ರಮುಖ ಎದುರಾಳಿ LDF ಮತ್ತು ರಾಷ್ಟ್ರ ಮಟ್ಟದಲ್ಲಿ NDA. ಈ ವರ್ಷ UDF ಸರ್ಕಾರ ರಚಿಸಿದ್ರೆ ಸಂಪುಟದಲ್ಲಿ ಹೆಚ್ಚಿನ ಪಾಲು ಅಥವಾ ಉಪಮುಖ್ಯಮಂತ್ರಿ ಹುದ್ದೆಗೆ ಪಕ್ಷವು ಯಾವುದೇ ಬೇಡಿಕೆಗಳನ್ನು ಇಟ್ಟಿಲ್ಲ ಎಂದು IUMLನ ರಾಜ್ಯ ಪ್ರಧಾನ ಕಾರ್ಯದರ್ಶಿ PMA ಸಲಾಂ ಹೇಳಿರೋದಾಗಿ ದಿ ಪ್ರಿಂಟ್ ವರದಿ ಮಾಡಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.